ಈಗ ಸನ್ಮಾನ ಕಾರ್ಯಕ್ರಮ. ನಾನು ಪಂಡಿತ್ MP ಹೆಗ್ಡೆ ಶಿರ್ಸಿ ಹಾಗೂ ಶ್ರೀ ಸುಂದರ್ ಸುರಾನ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕು ಅಂತ ಶ್ರೀ GS ಹೆಗ್ಡೆ ಅವರಲ್ಲಿ ಕೇಳ್ಕೊಳ್ತೇನೆ. ಇಂದಿನ ಸಪ್ತಕದ ಈ ಕಾರ್ಯಕ್ರಮ ಹೆಸರು ಸಂಗೀತ ಸನ್ಮಾನ ಸಂಗೀತ. ಈಗ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡಲಿಯೋಣ ಅಂತ ನಿಮ್ಮೆಲ್ಲರ ಒಂದು ವಿಶೇಷವಾದಂಥ ಒಂದು ನಮ್ಮ ಸಪ್ತಕದ ಕಾರ್ಯಗಳಲ್ಲಿ ಇದು ಒಂದು ಅಂತ ಹೇಳ್ತಾ ನಿಮಗೆಲ್ಲ ಒಂದು ಹೇಳಿ ತಿಳಿಸ್ತಾ, ಈ ಹಿರಿಯರ ಸನ್ಮಾನ ಮಾಡುವ ಮತ್ತು ಅವರನ್ನು ಗೌರವಿಸುವ ಚಟುವಟಿಕೆಯಲ್ಲಿ ಬಹಳ ಪ್ರಮುಖವಾದದ್ದು ಸಪ್ತಕದ್ದು. ಆ ರೀತಿಯಾಗಿ ಇವತ್ತು ನಾವು ಪಂಡಿತ್ MP ಹೆಗ್ಡೆ ಪಡಿಗೇರಿ ಅವರನ್ನು ಸಪ್ತಕದ ಪರವಾಗಿ ನಮ್ಮದಾದಂಥ ಪುಟ್ಟ ಗೌರವ ಸನ್ಮಾನವನ್ನು ಮಾಡಲಿಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಇವರ ಪರಿಚಯವನ್ನು ನಾನು ಹೇಳುವುದಿದ್ರೆ ತುಂಬ ಉದ್ದ ಇದೆ. ತಮಗೆಲ್ಲ MP ಹೆಗ್ಡೆರ ಪರಿಚಯವನ್ನು ಮಾಡುವ ಅವಶ್ಯಕತೆ ಇಲ್ಲದೇ ಹೋದರೂ ಸಹ ನಮಗೆ ಒಂದು ಕಾರ್ಯಕ್ರಮದ ಅಂಗವಾಗಿ ಸಾಂಪ್ರದಾಯಿಕವಾಗಿ ನಾವು ಮಾಡಲೇಬೇಕಾಗತ್ತೆ. ಆದಷ್ಟು ಕಡಿಮೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನಿಸ್ತೀನಿ, ಆದರೂ ಒಂದು ಸ್ವಲ್ಪ ಹೇಳಲೇಬೇಕಾಗತ್ತೆ. ಕರ್ನಾಟಕದ ಹಿರಿಯ ಹಿಂದೂಸ್ತಾನಿ ಸಂಗೀತ ಗಾಯಕರಲ್ಲೊಬ್ಬರಾದ ಪಂಡಿತ್ MP ಹೆಗ್ಡೆ ಪಡಿಗೇರಿಯವರು ಶ್ರದ್ಧೆ, ಪರಿಶ್ರಮ, ಶುದ್ಧ ಸಂಗೀತದಲ್ಲಿನ ಸೇವಾ ಮನೋಭಾವ, ಶಿಷ್ಯ ವಾತ್ಸಲ್ಯ, ನೇರ ನಡೆನುಡಿಯ ಅಪರೂಪದ ಸಂಗೀತ ಸಾಧಕರು. ಕಳೆದ ನವೆಂಬರ್ 19ರಂದು 74ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರು ತಮ್ಮ 5ನೇ ವಯಸ್ಸಿನಿಂದಲೇ ಶಿರ್ಸಿ ಸಮೀಪದ ಶೀಗೇಹಳ್ಳಿಯ ಮೇರು ಸಂಗೀತ ಸಾಧಕರಾದಂಥ ಪಂಡಿತ್ RT ಹೆಗ್ಡೆಯವರಲ್ಲಿ ಅಭ್ಯಾಸವನ್ನು ಪ್ರಾರಂಭಿಸಿ 4 ದಶಕಕ್ಕೂ ಅಧಿಕ ಕಾಲ ಗುರುವಿನಡಿ ಗ್ವಾಲಿಯರ್ ಘರಾಣೆಯಲ್ಲಿ ಪಾಂಡಿತ್ಯ ಪಡೆದರು. ಮುಂದೆ ಎಲ್ಲ ಒಂದು ಸಂಗೀತ ಸಾಧನೆಯನ್ನು ನಂತರ 1982ರಲ್ಲಿ ಶಿರಸಿಯಲ್ಲಿ ಶ್ರೀ ಸಾಯಿ ಸಂಗೀತ ವಿದ್ಯಾಲಯವನ್ನು ಸಂಸ್ಥಾಪಿಸಿ ಕಳೆದ 40 ವರ್ಷಗಳಿಂದಲೂ ನಿರಂತರವಾಗಿ ಸಹಸ್ರಾರು ಸಂಗೀತ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಾ ಇದ್ದಾರೆ. ಅವರಲ್ಲಿ ಅನೇಕರು ನಾಡಿನೆಲ್ಲೆಡೆ ಸಂಗೀತ ಸುದೆ ಹರಿಸುತ್ತಾ ಸಂಗೀತ ಸರಸ್ವತಿಯ ಆರಾಧನೆಯಲ್ಲಿ ತೊಡಗಿದ್ದಾರೆ. ಆರಂಭದಿಂದಲೂ ಪ್ರತಿ ವರ್ಷ ರಾಷ್ಟ್ರದ ವಿವಿಧೆಡೆಗಳಿಂದ ಹಲವಾರು ಶ್ರೇಷ್ಠ ಕಲಾವಿದರುಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಕೊಡುವ ವ್ಯವಸ್ಥೆ. ಕಳೆದ 12 ವರ್ಷಗಳಿಂದ ತಮ್ಮ ಗುರುಗಳಾದ ಪಂಡಿತ್ RT ಹೆಗ್ಡೆಯವರ ಹೆಸರಿನಲ್ಲಿ ಸಂಗೀತ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಅಂತೆಯೇ ಅರ್ಹರಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನೀಡ್ತಾ ಇದ್ದಾರೆ. ರಾಗ ಹಾಗೂ ಘರಾಣೆಯ ಶುದ್ಧತೆಯ ಬಗ್ಗೆ ಅಪಾರ ಕಾಳಜಿಯುಳ್ಳ ಶ್ರೀಯುತರು ಹಲವಾರು ಅಪ್ರಚಲಿತ ರಾಗಗಳನ್ನು ಅತ್ಯಂತ ವಿದ್ವತ್ಪೂರ್ಣವಾಗಿ ಪ್ರಸ್ತುತಪಡಿಸುವುದರಲ್ಲಿ ನಿಸ್ಸೀಮರು. ಉದಾಹರಣೆಗೆ ರಸಚಂದ್ರ, ಮಾಳವ, ಮುಕುಲ್ಶ್ರೀ, ಆರಬಿ ಮುಂತಾದ ಹಲವು ರಾಗಗಳನ್ನು ಶ್ರೀ MP ಹೆಗ್ಡೆಯವರಿಂದ ಕೇಳುವುದೇ ಒಂದು ಅನುಭವ. ಗಾವತಿ, ಪರಜ್, ಯಮನ್ ಮುಂತಾದ ರಾಗಗಳಲ್ಲಿ ತರಾನಗಳು ಇವರಿಂದ ಒಂದು ಅಪೂರ್ವವಾಗಿ ಸಂಯೋಜಿಸಲ್ಪಟ್ಟಿದೆ. ದೇಶದ ಹಾಗೂ ರಾಜ್ಯದ ಹಲವೆಡೆ ತಮ್ಮ ಸಂಗೀತ ಕಚೇರಿ ನೀಡಿರುವ ಶ್ರೀಯುತರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಸ್ವರ್ಣವಲ್ಲಿ ಮಠದಿಂದ ಸಂಗೀತ ಕಲಾನಿಧಿ ಪುರಸ್ಕಾರ, ಬೆಂಗಳೂರು ಸಪ್ತಕ ಸಂಸ್ಥೆಯ ಗೌರವ ಸನ್ಮಾನ, ಮಲೆನಾಡು ಉತ್ಸವದಲ್ಲಿನ ವೀರಾಂಜನೇಯ ಸೃಜನಶ್ರೀ ಪ್ರಶಸ್ತಿ,
ಸೊರಬಿತ ಸಂಗೀತ ಸೇವಾ ಚಂದ್ರಹಾಸ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಪಂಡಿತರನ್ನು ಅರಸಿ ಬಂದಿವೆ. ಕಳೆದ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರದಾನ ಮಾಡುವ ಕರ್ನಾಟಕ ಕಲಾಶ್ರೀಗೆ ಪ್ರಶಸ್ತಿ ಭಾಜನರಾಗಿ ಇಡೀ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದು ವಿಷಯವಾಗಿ ಭಾಳ ನಮ್ಮ ಇದೆಲ್ಲ ಹೆಮ್ಮೆಯ ಸಂಗತಿ. ಆಕಾಶವಾಣಿ ದೂರದರ್ಶನ ಗ್ರೇಡೆಡ್ ಕಲಾವಿದರಾದ ಎಂ ಪಿ ಹೆಗ್ಡೆಯವರು ಹಲವಾರು ಕಾರ್ಯಕ್ರಮಗಳು ಯಾವಾಗಲೂ ಬಿತ್ತರವಾಗ್ತಾನೆ ಇರುತ್ತೆ. ಇವರ ಶಾಸ್ತ್ರೀಯ ಸಂಗೀತದಷ್ಟೇ ಭಾವಗೀತೆ, ಭಜನ್, ವಚನ್, ಅಭಂಗವಾಣಿ ಮುಂತಾದವುಗಳಲ್ಲಿ ಬಹಳ ಒಂದು ಅತ್ಯುತ್ತಮವಾಗಿ ಶ್ರೋತೃಗಳನ್ನು ಸಂತೋಷಪಡಿಸುವಂತಹ ವಿಶೇಷ ಸಾಧನೆ ಇವರದು. ಅಂದ ಹಾಗೆ ಮಂಜುನಾಥ್ ಪರಮೇಶ್ವರ್ ಹೆಗಡೆಯವರು, ಇವರ ಹೆಸರು ಎಂ ಪಿ ಹೆಗಡೆಯವರು, ಮಂಜುನಾಥ್ ಪರಮೇಶ್ವರ್ ಹೆಗಡೆ ಅಂತ ನನಗೆ ಇವತ್ತು ಈ ಲೇಖನ ಓದ್ದಾಗೆ ಗೊತ್ತು. ಯಾಕಂದ್ರೆ ನಾವೆಲ್ಲ ಎಂ ಪಿ ಹೆಗಡೆಯವರು ಅಷ್ಟೇ ಹೇಳಿದ್ರು. ತಮಾಷೆ ಅಂದರೆ ಮಂಜುನಾಥ್ ಪರಮೇಶ್ವರ್ ಹೆಗಡೆ ಹೆಸರು ನನಗೆ ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ದು ನಮ್ಮ ಸುಂದರ್ ಸುರಾನ್ ಅವರು. ನನಗೆ ಮಂಜುನಾಥ್ ಪರಮೇಶ್ವರ್ ಹೆಗಡೆ ಯಾವಾಗ ಬರ್ತಾರೆ ಬೆಂಗಳೂರಿಗೆ ಅಂತ ಕೇಳಿದ್ರು. ನನಗೆ ಗೊತ್ತೇ ಆಗಲಿಲ್ಲ, ಯಾಕೆ ಕೇಳ್ತಾಯಿದ್ದಾರೆ. ಕೊನೆಗೆ ಗೊತ್ತಾಯಿತು ಎಂ ಪಿ ಹೆಗ್ಡೆಯವ್ರ ಹೆಸರು ಅಂತ. ಅಂದರೆ ಅಂಥ ಒಂದು ವಿಶೇಷ ವ್ಯಕ್ತಿಗಳಲ್ಲಿ ಅವ್ರಿಗೆ ಎಷ್ಟು ಒಂದು ವಿಶೇಷವಾದ ಆತ್ಮೀಯ ಭಾವವನ್ನು ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಉದಾಹರಣೆ. ಇವರಿಗೆ ಅಂದಾಗೆ ಮಂಜುನಾಥ್ ಪರಮೇಶ್ವರ ಪರಿಶ್ರಮಕ್ಕೆ ಯಶಸ್ವಿ ಬದುಕಿನಲ್ಲಿ ಶ್ರೀಮತಿ ರಾಧಾ ಅವರನ್ನು ಬಾಳ ಸಂಗಾತಿಯಾಗಿ ಪಡೆದಿದ್ದ ಇವರಿಗೆ ಗಾಯತ್ರಿ ಮತ್ತು ಲಕ್ಷ್ಮಿ ಎಂಬ ಪುತ್ರಿಯರು ಮತ್ತು ಪುತ್ರ ನಾಗಭೂಷಣ್ ಇದ್ದಾರೆ. ಗಾಯತ್ರಿ ಎನ್ನುವ ಇವರ ಹಿರಿಯ ಮಗಳು ತಬಲಾದಲ್ಲಿ ಬಹಳ ವಿಶೇಷ ಸಾಧನೆ ಮಾಡಿದ್ದಾಳೆ ಅಂತ ಕೇಳಿದ್ದೀನಿ. ನೋಡೋಣ ಯಾವಾಗ ಅವರನ್ನು ಒಂದು ಕರೀಲಿಕ್ಕಾಗತ್ತೆ ಅಂಥೇಳಿ. ಲಕ್ಷ್ಮಿಯವರು ಬರ್ತಾರೆ ಇನ್ನು ಸ್ವಲ್ಪ ತಡೆದು. ಅವರು ಯಾವುದೋ ಒಂದು ಸಿನಿಮಾ, ಧಾರಾವಾಹಿ ಎಲ್ಲದರಲ್ಲೂ ಅತ್ಯಂತ ಬ್ಯುಸಿ ಇರುವಂಥ ನಟಿ. ಆದರೆ ಅವರನ್ನು ತುಂಬ ಆತ್ಮೀಯವಾಗಿ ನಾನು ಕಾಯ್ತಾ ಇದ್ದೀನಿ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡೋಣ. ಇಂಥ ಒಂದು ನಮ್ಮ ಎಂ ಪಿ ಹೆಗ್ಡೆಯವರನ್ನು ಸನ್ಮಾನ ಮಾಡುವಾಗ ನನಗೆ ಇನ್ನೊಂದು ಅಪ್ರಸ್ತುತವಾದರೂ ಹೇಳಲೇಬೇಕಾದ ವಿಷಯವನ್ನು ನಾನು ಹೇಳಬೇಕಾಗತ್ತೆ. ನನ್ನ ಜೀವನಕ್ಕೆ ಸಂಬಂಧಪಟ್ಟು, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. 1982 ಬಹುಶಃ ಸೆಪ್ಟೆಂಬರ್ ತಿಂಗಳಿರ್ಬೋದು. ನನ್ನ ಮಗ ಧನಂಜಯ ಆಗ 4 ವರ್ಷದ ಹುಡುಗ. ಸಿರ್ಸಿಯ ಮಾರಿಕಾಂಬಾ ಗುಡಿಯಲ್ಲಿ ಅವನ ಪ್ರಪ್ರಥಮ ಗಾಯನ ಕಾರ್ಯಕ್ರಮ. ಅವನು 4 ವರ್ಷದ ಮಗು. ಅಂದಿನ ಕಾರ್ಯಕ್ರಮದಲ್ಲಿ ಕೀರ್ತಿಶೇಷರಾದಂಥ ಪ್ರಾತಃ ಕಾಲ ಸ್ಮರಣೀಯರಾದಂತಹ ಪಂಡಿತ್ GS ಹೆಗ್ಡೆ ಬೆಳ್ಳಿಕೇರಿಯವರು ಮತ್ತು ನಮ್ಮ ಕಮಲಾಕರ್ ಭಟ್ ಅವರು, NS ದೇವ್, ಆಮೇಲೆ ಹೀಗೆ ಹಲವರು, ನಮ್ಮ ಹುಣಸಿಕೊಪ್ಪ ಮೋಹನ್ ಹೆಗ್ಡೆಯವರು, ಆಮೇಲೆ KC ಮಾಸ್ತರರು, ಇವರೆಲ್ಲ ಇದ್ದರು. ಇವರೆಲ್ಲರೂ ಇದ್ದರು. ಅದರಲ್ಲಿ ವಿಶೇಷವಾಗಿದ್ದವರು ನಮ್ಮ ಎಂ ಪಿ ಹೆಗ್ಡೆಯವರು. ಅವರಾಗಲೂ ನೋಡ್ಲಿಕ್ಕೆ ಸುಮಾರು ಹೀಗೇ ಇದ್ದರು. ಎಂ ಪಿ ಹೆಗ್ಡೆಯವರು ಇದನ್ನು 10 ಸಲ ನನ್ನ ಹತ್ರ ನೆನಪು ಮಾಡ್ಕೊಂಡಿದ್ದಾರೆ. ಅಂದರೆ ಅದೊಂದು ನನ್ನ ಜೀವನದಲ್ಲಿ ಭಾಳ ನೆನಪಿಡುವಂಥ ಧನಂಜಯನ ಪ್ರಪ್ರಥಮ ಕಾರ್ಯಕ್ರಮ. ಅದನ್ನು ನೋಡಿ ಅವನನ್ನು ಹಾರೈಸಿದಂಥ ಹಿರಿಯರು ಇವತ್ತು ಬಂದಿದ್ದಾರೆ ಅಂತ ಹೇಳೋದು ನನಗೆ ಸಪ್ತಾಹಕ್ಕೆ ಮತ್ತು ನನ್ನ ಕುಟುಂಬಕ್ಕೆ ಅತ್ಯಂತ ಒಂದು ಭಾಳ ಸಂತೋಷವಾದ ಅಭಿಮಾನದ ಸಂಗತಿ ಅಂತ ಹೇಳಲಿಕ್ಕೆ ನಾನು ಇದನ್ನು ಹೇಳಿದ್ದೀನಿ. ಅವರಿಗೆ ಗೌರವಿಸಲಿಕ್ಕೆ ಬಂದಿರುವಂಥ ಶ್ರೀ ಸುಂದರ್ ಸುರಾನ ಇವರ ಗೌರವ ಉಪಸ್ಥಿತಿ ಬಹಳ ಸಂತೋಷದ ವಿಷಯ. ಸುಂದರ ಸುರಾನ ಅವರ ಪರಿಚಯ ನನಗೆ ಪ್ರೊಫೆಸರ್ KE ರಾಧಾಕೃಷ್ಣ ಅವರ ಹೆಸರನ್ನು ನೀವು ಕೇಳಿರ್ಬೋದು. ಅವರಿಗೆ ಅವ್ರ ವರ್ಣನೆ ಮಾಡಲಿಕ್ಕೆ ಭಾಳ ಉದ್ದ ಇದೆ. ಅವರ ತಾಳಮದ್ದಲೆಯಲ್ಲಿ ತುಂಬ ಮಾಡಿದ್ದೆ, ನಾನು ಮಾಡ್ತಾಯಿದ್ದೀನಿ ಇನ್ನು. ಅದರಲ್ಲಿ ಅವರು ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಹ್ವಾನಿಸ್ತಾರೆ. ಅವ್ರ ಕಾರ್ಯಕ್ರಮನ ಬೇರೆ ರೀತಿಯದು. ಅದರಲ್ಲಿ ನಮ್ಮ ಸುಂದರ್ ಸುರಾನ್ ಅವರನ್ನು ವಿಶೇಷವಾಗಿ ಕರೆದು ಹೇಳಿದ ಹೆಗ್ಡೆಯವರೇ, ಇವರು ಬರೇ ಈ ಸಿನಿಮಾ ಅಥವಾ ಧಾರಾವಾಹಿಗಷ್ಟೇ ಅಲ್ಲ, ಇವರ ಸಾಂಸ್ಕೃತಿಕವಾದ ಬದುಕು, ಸಾಹಿತ್ಯಿಕ ಬದುಕು ಇನ್ನೊಂದು ಮುಖ ಭಾಳ ದೊಡ್ಡದಿದೆ.
ಅಂತೆಲ್ಲ ಪರಿಚಯಿಸಿದರು. ಆ ದಿವಸದಿಂದನೂ ನಾನು ಅವರನ್ನು ಆಪ್ತವಾಗಿ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸ್ಕೊಂಡು ಅವರಿಗೆಲ್ಲ ಮೆಸೇಜ್ ಕಳಿಸೋಲ್ಲ. ಇಷ್ಟು ಪ್ರೀತಿಯಿಂದ ಅವರು ಆಗಿಂದನೂ ನನಗೆ ಸ್ಪಂದನೆ ಮಾಡ್ತಾಯಿದ್ರು. ಇದು ನನ್ನ ಒಳಗೆ ನನಗೆ ಭಾಳ ವಿಶೇಷವಾಗಿ ಕಾಣುವಂಥ ವಿಷಯ. ಯಾಕೆಂದರೆ ಬ್ಯುಸಿ ಶೆಡ್ಯೂಲಲ್ಲಿದ್ದಾಗಲೂ ನನ್ನಂಥ ಒಂದು ಸಾಮಾನ್ಯ ಒಂದು ಸಂಘಟಕ ಇದನ್ನು ಕಳಿಸ್ತಾ ಇರೋದು ನೋಡಿ, ಅವರಿಗೆ ಇವರೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ ಅವರಲ್ಲಿ ಮೂಡಿದೆ ಅಂತ ನನಗೆ ಗೊತ್ತಾಗುತ್ತಲ್ಲ, ಅದೇ ನನ್ನ ಜೀವನದ ಸಾರ್ಥಕತೆ. ನನಗೆ ಬೇಕಾಗೋದು ಅಷ್ಟೇ. ಇಂಥ ಹಲವರ ಒಂದು ಪ್ರೀತಿ ನನ್ನ ಮೇಲೆ ಇದ್ದಿದ್ದು ನಾನು ಅವರನ್ನ ಮುದ್ದಾಮಿ ಇದಕ್ಕೆ ಬರಬೇಕು ಅಂತ ಕರೆದೆ. ಅದಕ್ಕೆ ನಮ್ಮ ಲಕ್ಷ್ಮೀ ಹೆಗಡೆಯವರ ಒತ್ತಾಸೆನೂ ಇತ್ತು. ನಾನು 3-4 ಹೆಸರು ಹೇಳಿದ ತಕ್ಷಣ ಸುಂದರ್ ಸುರಾನ್ ಅವರನ್ನು ಕರೀರಿ, ನನ್ನ ಅಣ್ಣ ಇದ್ದಂಗೆ ಅವರು ಅಂಥೇಳಿ ಅವರನ್ನು ಕರೀರಿ ಅಂತ ಹೇಳಿದರು. ನಟ, ಬರಹಗಾರ ಹಾಗೂ ನಿರ್ದೇಶಕರಾಗಿ ಪ್ರಸಿದ್ಧರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕ ರಂಗ ಪ್ರವೇಶ, ಶಾಲಾ ಹಾಗೂ ಕಾಲೇಜ್ ದಿನಗಳಲ್ಲಿಯೇ ತಮ್ಮ ಅಭಿನಯ, ಮಾತು, ನಿರಂತರ ಚಟುವಟಿಕೆಗಳಿಂದ ಪ್ರಸಿದ್ಧಿ ಪಡೆಯುತ್ತಾ ಬಂದ ಇವರು ಕಾಮರ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರೂ ಸಹ ಗುರುಗಳಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮತ್ತು ಪ್ರೊಫೆಸರ್ ಜಿ.ಕೆ. ಗೋವಿಂದರಾವ್ ಅವರ ಪ್ರಭಾವದಿಂದಾಗಿ ಕಲಾ ಪ್ರಪಂಚ ಇವರನ್ನು ಆವರಿಸಿಕೊಂಡಿತ್ತು. ಕನ್ನಡದ ಎಲ್ಲ ಸುಪ್ರಸಿದ್ಧ ನಾಟಕ ತಂಡಗಳಲ್ಲಿ ಸುಮಾರು 70 ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಕೆಲವರನ್ನು ಹೆಸರಿಸಬೇಕೆಂದರೆ ನಮ್ಮ ನಿಮ್ಮೊಳಗೆ, ಹೀಗಾದರೆ ಹೇಗೆ, ಆದಿದ್ದೆಲ್ಲ ಒಳಿತೆ, ಗುಂಡಾಯಣ, ವಿದ್ಯಾರ್ಥಿ ಭವನ, ಹೀಗೆ ಸಾಲು ಸಾಲು ನಾಟಕಗಳಲ್ಲಿ ಇವರು ಪಾತ್ರ ವಹಿಸಿ ನಮ್ಮೆಲ್ಲರ ಒಂದು ವಿಶೇಷ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾದಂಥವರು. ಜರ್ಮನಿ ಭಾಷೆಯ ಒಂದು ನಾಟಕದಲ್ಲಿ 25ರ ಹರೆಯದ ಇವರು 5 ವರ್ಷದ ಬಾಲಕನ ಪಾತ್ರ ನಿರ್ವಹಿಸಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಒಂದು ಪರಮ ವಿಶೇಷ ಇದು. ಇವರೇ ನಿರ್ದೇಶಿಸಿದ ಕೈಲಾಸ ಸಂಸಾರ, ಅದಂತೂ ತುಂಬ USA, ಆಸ್ಟ್ರೇಲಿಯಾ, ಸಿಂಗಾಪುರದಲ್ಲಿ ಪ್ರದರ್ಶನಗೊಂಡಿದೆ. ಭಾಳ ಪ್ರಸಿದ್ಧಿ ಪಡೆದಂಥ ನಾಟಕ ಅದು. TV ಸೀರಿಯಲ್ನಲ್ಲಿ, ಸಿನಿಮಾಗಳಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದು, ಕೆಲವನ್ನು ನಿರ್ದೇಶಿಸಿದ್ದು, ಕೆಲವಕ್ಕೆ ಸ್ಕ್ರಿಪ್ಟ್ ಬರೆದಿದ್ದು ಹೇಳುತ್ತಾ ಹೋದರೆ ಅತೀ ಉದ್ದವಾದೀತು. ಇವರು ಬರೆದ ಪುಸ್ತಕಗಳ ಪಟ್ಟಿಯೂ ಸುಮಾರಿದೆ. ನಾನು ಅದನ್ನೇ ಹೇಳಿದ್ದು, ಆಗಲೇ ನನಗೆ ಕೆ ಇ ರಾಧಾಕೃಷ್ಣ ಅವರು ಹೇಳಿದ್ದು, ಇವರು ಬರೇ ಸಿನಿಮಾ ಅಥವಾ ಇಷ್ಟರಲ್ಲೇ ಇಲ್ಲ, ಕಲಾ ಪ್ರಪಂಚ ಅಲ್ಲದೆ ಇವರು ಕಾಮರ್ಸ್ ಪದವಿಯಲ್ಲಿ ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಸುರಾನ ಕಾಲೇಜಿನಲ್ಲಿ ಅಧ್ಯಾಪಕರು ಆಗ್ತಾರೆ. ಆದರೆ ಅವರಲ್ಲಿ ಅಧ್ಯಾಪಕರಾಗಿ MA ಕಾಮರ್ಸ್ ಮಾಡಿದ್ದು ಯಾಕೆ ಅಂದರೆ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿಯೂ ಕಲೆಯಲ್ಲಿಯೂ ಎರಡರನ್ನೂ ಇಟ್ಕೊಂಡು ಸಾಗುವಂಥ ಒಂದು ವಿಶೇಷ ಉತ್ಸಾಹ ಮತ್ತು ಅದು ಆಸೆ ಅವರಲ್ಲಿತ್ತು ಅಂತ ಅವ್ರು ಹೇಳ್ಕೊಳ್ತಾರೆ. ಅಲ್ಲದೇ ಇದ್ದರೆ ಅವರು ಸಹ ಬರಗಾಗರಾಗ್ಬೋಯಿತ್ತು ಅಥವಾ ಬೇರೆ ನಾಟಕನೇ. ಎರಡೂವನ್ನು ಮೇಂಟೈನ್ ಮಾಡೋದಿದೆಯಲ್ಲ ಜೀವನದಲ್ಲಿ, ಬಹಳ ದೊಡ್ಡ ಕಷ್ಟದ ಕೆಲಸ. ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ನಮ್ಮೆಲ್ಲರ ಅಭಿಮಾನದ ಶ್ರೀ ಸುಂದರ್ ಸುರಾನ್ ಅವರಿಗೆ ನಾನು ನನ್ನ ಸಪ್ತಕದ ಪರವಾಗಿ, ನಮ್ಮ MP ಹೆಗ್ಡೆಯವರನ್ನು ಸನ್ಮಾನಿಸಲಿಕ್ಕೆ ಬಂದಿದ್ದರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ನಾವು ಈಗ ಇವರಿಬ್ಬರನ್ನು ಸಪ್ತಕದ ಪರವಾಗಿ ಸನ್ಮಾನ ಮಾಡೋಣ. ತಾವೆಲ್ಲ ಕುತೂಹಲದಿಂದ, ಸಂತೋಷದಿಂದ ವೀಕ್ಷಿಸ್ತಾ ಇರುವಂಥ ಈ ಸಂಬಂಧ. ನಂತರ ನಮ್ಮ MP ಹೆಗ್ಡೆಯವರ ಗಾಯನ ಕಾರ್ಯಕ್ರಮ ಇದೆ. ನೀವೆಲ್ಲ ಜೊತೆಯಾಗಿ ನಮಗೆ ಹರಸಿ ಹಾರೈಸಿ ಸಪ್ತಕಕ್ಕೆ, ನಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ, MP ಹೆಗ್ಡೆಯವರ ಆಶೀರ್ವಾದನ ಕೇಳ್ತಾ, ನನ್ನಿಂದ 3.5-4 ವರ್ಷ ದೊಡ್ಡವರು. ಇನ್ನೊಮ್ಮೆ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಕೈ ಜೋಡಿಸೋಣ.
ಇದು ಇಡಗುಂಜಿ ಮಹಾಗಣಪತಿಯ ವಿಗ್ರಹ. ಇಡಗುಂಜಿ ಮಹಾಗಣಪತಿ ವಿಗ್ರಹವನ್ನು ಹೊರಗಡೆಯಿಂದ ನೋಡಿರ್ತೀವಿ, ಆದರೆ ಹಿಂದುಗಡೆ ಆಗಿದೆ ಅಂತ ಗೊತ್ತಿಲ್ಲ. ಇದು ನಮ್ಮ ಅಯೋಧ್ಯೆಯ ರಾಮನ ಶಿಲ್ಪವನ್ನು ಚಿತ್ರಿಸಿ ಪ್ರಖ್ಯಾತಿಗೊಂಡಂತಹ GL ಭಟ್ ಶಿಲ್ಪಿ ಇಡಗುಂಜಿ ಅವರು ಮಾಡಿದಂಥ ಕೆತ್ತನೆ ಇದು. ಹಿಂದುಗಡೆ ನೋಡಿ, 22 ಜಡ ಇದೆ. ಅದು ಒಂದೊಂದಕ್ಕೂ ಒಂದೊಂದು ಸಂಬಂಧ ಇದೆ. ಆಮೇಲೆ ಸ್ವಲ್ಪ ಸುತ್ತಕೊಂಡಿದೆ. ಹೀಗೆ ಜನವಾರ ಎಲ್ಲವೂ ಒಂದು ವಿಶೇಷವಾದ ಕೆತ್ತನೆ. ಇಡಗುಂಜಿ ಗಣಪತಿಯೇ ತದ್ರೂಪ ಇದೆ. ಅದನ್ನು ನಾನು ನಮ್ಮ ಅಂಕೇಳಿಯವರಿಗೆ ಕೊಡಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಇದನ್ನು ಸಂತೋಷ ಎಲ್ಲವೂ ಸನ್ಮಂಗಳ ಎಲ್ಲವನ್ನು ಮಾಡುತ್ತಿದ್ದೇನೆ ಅಂತ ನಿಮ್ಮೆಲ್ಲರ ಪರವಾಗಿ ಹೇಳ್ತೀನಿ. ಶ್ರೀ ಸುಂದರ್ ಸುರಾನಾ ಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲಿರುವ ಹಿರಿಯರು, ಸಭೆಯಲ್ಲಿರುವ ಕಲಾರಸಿಕರು ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ನಾನು MP ಹೆಗಡೆ ಅವರಿಗೆ ಸನ್ಮಾನ ಮಾಡಲಿಕ್ಕೆ ನನಗೆ ತುಂಬ ನಮ್ರವಾಗಿ ಹೇಳ್ತಾ ಇದ್ದೀನಿ, ಯಾವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ. ಯಾಕಂದರೆ ಸಂಗೀತ ನಾನೊಂದು 4 ವರ್ಷ ಕಲ್ತಿದ್ದು ಹೌದು, ಅದನ್ನು ಹೊರತಾಗಿ ಸಂಗೀತವನ್ನು ಕೇಳುಗನಾಗಿ, ಸಂಗೀತದ ರಸಿಕನಾಗಿ ನಾನು ಇದ್ದೇನೆ ಹೊರತು ಸಂಗೀತದಲ್ಲಿ ಯಾವ ಸಾಧನೆಯೂ ಮಾಡಿಲ್ಲ. ಅಂಥದ್ರಲ್ಲಿ ಹೆಗಡೆ ಅವರು ನನ್ನ ಮೇಲಿನ ಅಭಿಮಾನಕ್ಕೆ ನೀವೇ ಬರಬೇಕು ಅಂತಂದರು. ಇನ್ನೊಂದು ನನಗೆ ನನ್ನ ಪಿತೃ ಸಮಾನರು ಅಂತಲೇ ಅಂದ್ಕೊಂಡಿದ್ದೀನಿ ನಾನು MP ಹೆಗಡೆ ಅವ್ರನ್ನ. ಯಾಕೆಂದರೆ ಲಕ್ಷ್ಮಿ ನನಗೆ ತಂಗಿ ಸಮಾನಳು. ನನಗೆ ಬಹಳ ಪರಮಾಪ್ತ ಸ್ನೇಹಿತರು. ಅವ್ರ ಕುಟುಂಬದವರು ಕೌಶಿಕ್ ಆಗಲಿ, ಅವರ ಮಗಳಾಗಲಿ, ನನಗೆ ಬಹಳ ಆತ್ಮೀಯವಾದ ಕುಟುಂಬ ಅದು. ಸೊ ಅದರ ಎಕ್ಸ್ಟೆನ್ಷನ್ ಆದ ಹೆಗಡೆ ಅವ್ರಿಗೆ ಸನ್ಮಾನ ಮಾಡೋದು ನನ್ನ ಸೌಭಾಗ್ಯ ಅಂತಲೇ ಭಾವಿಸಿ ಬಂದಿದ್ದೀನಿ. ಅದರ ಹೊರತಾಗಿ ನನಗಿನ್ಯಾವ ಅರ್ಹತೆಯೂ ಇಲ್ಲ ಅಂತಲೇ ನಾನು ನಂಬಿದ್ದೀನಿ. ಇವತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಂಗೀತವನ್ನು ಕೇಳೋಕ್ಕಾಗಿ ಬಂದಿದ್ದೀನಿ. ಅದು ಒಂದು ಸುವರ್ಣಾವಕಾಶ ಅಂತಲೇ ನನ್ನ ಭಾವನೆ. ಯಾಕೆಂದರೆ ಶುದ್ಧ ಸಂಗೀತ ಇತ್ತೀಚೆಗೆ ಮರೆಯಾಗ್ತಾ ಇರುವಂಥ ಒಂದು ಪರಂಪರೆ ಆಗಿರೋದು ಒಂದು ಬಹಳ ದುರದೃಷ್ಟಕರವಾದ ಸಂಗತಿ. ನಾವೀಗೆಲ್ಲ ನಮ್ಮ ಮುಂದಿನ ಜನ್ರೇಷನ್ ಬಗ್ಗೆ ಯೋಚನೆ ಮಾಡಿದಾಗ ಅವರಲ್ಲಿ ಅಗಾಧ ಪ್ರತಿಭೆ ಇದೆ. ಬಹುಶಃ ಆ ಜನ್ರೇಷನ್ ಅವ್ರಿಗಿಂತಲೂ ಹೆಚ್ಚಿನ ಪ್ರತಿಭೆ ಮತ್ತು ಆ ಮನಸ್ಸು ಎಲ್ಲ ಕೆಪಾಸಿಟಿ ಎಲ್ಲವೂ ಇದೆ. ಆದರೆ ಅದು ಎಲ್ಲೋ ಒಂದು ತಂತು ಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ. ಇತ್ತೀಚಿನ ಕಾರ್ಯಕ್ರಮಗಳೆಲ್ಲ ನೋಡಿದಾಗ ನಾವು ಒಂದು ಯಾರ್ಡ್ ಸ್ಟಿಕ್ ಅನ್ನೋ ಹಾಗೆ ನೋಡುವ ಕಾರ್ಯಕ್ರಮಗಳಲ್ಲಿ, ಕಾಂಪಿಟಿಷನ್ಗಳೆಲ್ಲ ನಮಗೆ ಕಾಣೋದು ಬೆಂಗಳೂರಿನ ಹೊರಗಿನ ಮಕ್ಕಳೇ. ಅವರಲ್ಲೇ ಹೆಚ್ಚಿನ ಪ್ರತಿಭೆ. ಅವೆಲ್ಲವೂ ಸಾಧ್ಯ ಕೂಡ ಹೊರಗಿನವ್ರಿಗೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಊರಿನಲ್ಲಿ ಸಿಗುವ ಅವಕಾಶ, ಅಂದರೆ ಸಿಗದಿರುವ ಅವಕಾಶ ಅಂತಲೇ ಹೇಳಬೇಕು, ಆ ಡಿಸ್ಟ್ರಕ್ಷನ್ಗಳೆಲ್ಲ ಇಲ್ಲದೆ ಶುದ್ಧವಾಗಿ ಕಲಿಯುವ ವಾತಾವರಣ, ಡಿಸಿಪ್ಲಿನ್, ಅದೆಲ್ಲವೂ ಅಲ್ಲಿ ಸಾಧ್ಯ ಆಗುತ್ತೆ ಅನಿಸುತ್ತೆ. ಹಾಗಾಗಿ ನಮಗೆ ಇಲ್ಲಿ ಬೆಂಗಳೂರಿನ ಮಕ್ಕಳಿಗಿಂತ ಪ್ರತಿಭೆಯ ಮಟ್ಟಕ್ಕೆ ನಮಗೆ ಹೊರಗಿನವರೇ ಹೆಚ್ಚಾಗಿ ಸಿಗೋದು. ಉಡುಪಿ, ಹುಬ್ಬಳ್ಳಿ, ಸಣ್ಣ ಸಣ್ಣ ಊರು, ಉತ್ತರ ಕರ್ನಾಟಕದ ಸಣ್ಣ ಸಣ್ಣ ಊರುಗಳಿಂದ ಬರುವ ದೈತ್ಯ ಪ್ರತಿಭೆಗಳನ್ನೆಲ್ಲ ನೋಡಿದಾಗ ಬಹಳ ಭರವಸೆ ಹುಟ್ಟತ್ತೆ. ಆದರೆ ಅವೆಲ್ಲವೂ ಈ ಸಮುದ್ರದಲ್ಲಿ, ಕಾಂಪಿಟೇಷನ್ನಿನ ಭರದಲ್ಲಿ, ಅದನ್ನು ಕಮರ್ಷಿಯಲೈಸ್ ಆಗುವ ಭರದಲ್ಲಿ ಎಲ್ಲಿ ಕಳೆದು ಹೋಗುತ್ತೋ ಅನ್ನುವ ಆತಂಕ ಕೂಡ ಇದ್ದೇ ಇದೆ. ಮತ್ತು ಹಿಂದಿನ ಬಹುಶಃ ಹೆಗಡೆ ಅವರ ಜನ್ರೇಷನ್ಗೆ ಇರುವ ಡೆಡಿಕೇಶನ್, ಆ ತಾಧ್ಯಾತ್ಮ
ಇವತ್ತಿನ ಮಕ್ಕಳಲ್ಲಿ, ಇವತ್ತಿನ ಜನ್ರೇಷನ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಅಷ್ಟು ಪ್ರೆಷರ್ಸ್ನ ನಾವೇ ಕೊಡ್ತಿರ್ತೀವಿ. ಒಬ್ಬರೇ ಇಬ್ಬರೋ ಮಕ್ಕಳು, ಅವ್ರು ಎಲ್ಲವೂ ಆಗಬೇಕು, ಅವರು ಸಂಗೀತದಲ್ಲೂ ಮುಂದಿರಬೇಕು, ಸ್ಪೋರ್ಟ್ಸಲ್ಲೂ ಮುಂದಿರಬೇಕು, ವೇದಿಕ್ ಮ್ಯಾಥಮೆಟಿಕ್ಸು ಕಲಿಬೇಕು, ಅದು ಇದು ಇಂತೆಲ್ಲ ಹೇರಿ ನಾವು ಅವ್ರನ್ನ ಡ್ರೈ ಔಟ್ ಮಾಡಿಬಿಡ್ತಿದ್ದೀವಿ. ಮತ್ತು ಎಲ್ಲದರಲ್ಲೂ ಅವರು 99.5% ಬರಬೇಕು. ಅಯ್ಯೋ ಅದು 5%, 0.5% ಯಾಕೆ ಹೋಯಿತು ಅಂತ ಮನೆಯಲ್ಲಿ ದಂಡಿಸೋದು. ಇಷ್ಟರ ಮಧ್ಯೆ, ಇಷ್ಟೆಲ್ಲ ಪ್ರೆಷರ್ಗಳ ಮಧ್ಯೆ ಅವರು ಬದುಕ್ತಿರ್ತಾರೆ. ಆ್ಯಂಡ್ ಅವ್ರಿಗೆ ಒಂದು ಕೆಲಸವೂ ಕೂಡ ಮೊದಲಾದರೆ 10 ಗಂಟೆಯಿಂದ 10ರಿಂದ 6 ಕೆಲಸ ಅಷ್ಟೇ ಇರ್ತಿತ್ತು. ಮನೆಗೆ ಬಂದು ಬಹಳ ನೆಮ್ಮದಿಯಾದ ಸಾಂಸಾರಿಕ ಜೀವನವನ್ನು ನಡೆಸಬಹುದಾಗಿತ್ತು. ಇತ್ತೀಚೆಗೆ ಅದು ಸಾಧ್ಯವೇ ಆಗ್ತಿಲ್ಲ. ಸಂಸಾರ, ಕೆಲಸ, ಇದು ಅದರ ನಡುವಿನ ಗೆರೆ, ಇದು ಯಾವುದನ್ನು ವ್ಯತ್ಯಾಸಗಳನ್ನು ತಿಳ್ಕೊಳ್ಳಾರ್ದಷ್ಟು, ಗುರುತಿಸಲಾರ್ದಷ್ಟು ಪ್ರೆಷರ್ಗಳ ಮಧ್ಯೆ ಅವರಿದ್ದಾರೆ. ಹಾಗಾಗಿ ಅವ್ರಿಗೆ ಈ ಕಲೆ, ಇದಕ್ಕಾಗಿ ನಾವು ತ್ಯಾಗಗಳನ್ನು ಮಾಡಬೇಕು, ಡೆಡಿಕೇಟೆಡ್ ಆಗಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ ಆಗುವ ಪರಿಸ್ಥಿತಿ ನಾವೇ ತಂದೊಡ್ಕೊಂಡಿದ್ದೀವಿ. ಗ್ಲೋಬಲೈಸೇಷನ್ ಕಾರಣಕ್ಕೆ, ಕಾಂಪಿಟಿಷನ್ ಕಾರಣಕ್ಕೆ ಇದೆಲ್ಲವೂ ಮಕ್ಕಳ ಮೇಲೆ ಬಹಳ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಿದೆ. ಅದಕ್ಕೆ ನಾವು ಪೇರೆಂಟ್ಸ್ ಆಗಿ ನಾವು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವೇನೋ ಅನಿಸುತ್ತೆ. ಅದೆಲ್ಲದರ ಮಧ್ಯೆ ಇಂಥ ಒಂದು ಜನ್ರೇಷನ್ನ, ಇಂಥ ಒಂದು ಸಂತತಿಯ ತಾಧ್ಯಾತ್ಮವನ್ನು, ಕಲೆಯನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು ನಮಗೆ ಬಹಳ ದೊಡ್ಡ ಸೌಭಾಗ್ಯ ಅಂತಲೇ ನಾನು ಭಾವಿಸೋದು. ಯಾಕೆಂದರೆ ಮುಂದಿನ ಜನ್ರೇಷನ್ನಲ್ಲಿ ಖಂಡಿತ ಈ ಮಟ್ಟದ ಪ್ಯೂರಿಟಿ, ಆ ಡಿವೈನಿಟಿ ಎಲ್ಲ ಸಿಗೋದು ಬಹಳನೇ ಕಷ್ಟ. ಅದೊಂದು ಆಧ್ಯಾತ್ಮಿಕ ಸಾಧನೆ ಅನ್ನೋ ಹಾಗೇ ಸಂಗೀತವನ್ನಾಗಲಿ, ಸಾಹಿತ್ಯವನ್ನಾಗಲಿ, ನೃತ್ಯವನ್ನಾಗಲಿ, ಈ ಥರ ಪರ್ಫಾರ್ಮಿಂಗ್ ಆರ್ಟ್ಸ್ನ ಅಪ್ಪಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲವೇನೋ ಮುಂದಿನ ಜನ್ರೇಷನ್ಸ್ಗಳಿಗೆ. ಅದನ್ನು ನಾವು ಈ ಜನ್ರೇಷನ್ನಲ್ಲಿ ನೋಡ್ತಿದ್ದೀವಲ್ಲ, ಆ ಸಾರ್ಥಕತೆಯನ್ನು ಇವತ್ತು ನಾವು ಮತ್ತೊಂದು ಸಾರ್ತಿ ಸವಿಯುವ ಅವಕಾಶ ನಮಗಿದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಸ್ನೇಹಿತೆ, ನನ್ನ ತಂಗಿ ಲಕ್ಷ್ಮಿ ಕೂಡ ಬಂದರು. ಅದು ಇಲ್ಲಿ ನನ್ನ ಮತ್ತೊಬ್ಬರು ಸ್ನೇಹಿತರು ಇದ್ದಾರೆ, ನಾಗರತ್ನ ಅವರು, ನನ್ನ ಎಕ್ಸ್ ಕಲೀಗು. ನನಗೆ ಹೊಸ ಹೆಸರಿಟ್ಟರು ಹೆಗಡೆಯವರು, ಸುಂದರ್ ಸುರಾನ ಅಂತ. ಇದುವರೆಗೂ ಯಾರೂ ಕರೆದಿರಲಿಲ್ಲ ನನ್ನ. ಸುಂದರ್ ರಾಜ್ ಆಗಿದ್ದೆ. ಮತ್ತೊಬ್ಬರು ಸುಂದರ್ ರಾಜ್ ಇದ್ದಾರೆ, ಸೀನಿಯರ್ ಆ್ಯಕ್ಟರು. ಯಾವಾಗಲೂ ಅವ್ರನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋರು ಇಂಡಸ್ಟ್ರಿನಲ್ಲಿ. ಸೊ ಹಾಗಾಗಿ ರಾಜ್ ಕೈ ಬಿಟ್ಟಿದ್ದೆ. ಸುಂದರ್ ಯಾರು? ವೀಣಾ ಸುಂದರ ಅಂತ ನನ್ನ ಹೆಂಡತಿ ಜೊತೆ ಗುರುತಿಸ್ತಾ ಇದ್ರು. ಹಾಳಾಗೋಗ್ಲಿ ಅಂತ ಸುಂದರ್ ವೀಣಾ ಅಂತಲೇ ಮಾಡ್ಕೊಂಡಿದ್ದೆ. ಸುರಾನ ಕಾಲೇಜ್ನಲ್ಲಿ ವರ್ಕ್ ಮಾಡಿದ್ರಿಂದ ಸುಂದರ್ ಸುರಾನ ಅಂತ ಹೇಳಿ ಹೆಗಡೆಯವ್ರು ನನ್ನ ಗುರುತಿಸಿ ಒಂದು ಹೊಸ ನಾಮಕರಣ ಮಾಡಿದ್ದಾರೆ. ಈ ಹೆಸರು ಬೇರೆಯವ್ರಿಗೆ ಕನ್ಫ್ಯೂಸ್ ಆಗದೆ ಇದ್ರೆ ಸಾಕು. ಎಲ್ಲವೂ ನನ್ನ ಹೆಸರು ಬರೋ ಹೆಸರೆಲ್ಲ ಕನ್ಫ್ಯೂಷನ್ನೇನೆ. ಯಾಕೆ ಎಷ್ಟೋ ಜನ ಸುಂದರ್ ವೀಣಾ ಅಂತಂದ್ರೆ ವೀಣಾ ಅಂದ್ಕೊಂಡು ನನಗೆ ಮೆಸೇಜ್ ಮಾಡ್ತಿರ್ತಾರೆ, ನೀವು ತುಂಬ ಸುಂದರವಾಗಿದ್ದೀರಾ ಅಂತೆಲ್ಲ. ನಾನು ಥ್ಯಾಂಕ್ಸ್ ಅಂತ ಹೇಳಿ ನಾನೇ ವೀಣಾ ಅನ್ನೋ ಹಾಗೆ ಮೆಸೇಜ್ ಮಾಡ್ತಿರ್ತೀನಿ. ಈಗ ಸುಂದರ್ ಸುರಾನ ಅಂತ ಕೊಟ್ಟಿದ್ದಾರೆ, ನಾನು ಮಾರ್ವಾಡಿ ಅಂದ್ಕೊಂಡ್ಬಿಟ್ರೆ ಕಷ್ಟ. ಎನಿವೆ, ನೀವೆಲ್ಲರೂ ಕಾಯ್ತಿರುವ ಸಂಗೀತ ಕಾರ್ಯಕ್ರಮಕ್ಕೆ ಅಡ್ಡಿ ಆಗದ ಹಾಗೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮತ್ತು ನನ್ನನ್ನು ಇಲ್ಲಿ ಕರೆದು ಈ ಅವಕಾಶವನ್ನು ಕೊಟ್ಟ ಹೆಗಡೆ ಅವರಿಗೆ ಅನಂತ ಧನ್ಯವಾದಗಳು. ನಾವೆಲ್ಲರೂ ನಮ್ಮ MP ಹೆಗಡೆ ಅವರ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀವಿ, ಅವರ ಗಾಯನಕ್ಕಾಗಿ ಕಾಯ್ತಾ ಇದ್ದೀವಿ. ನಾವು ನಿಮ್ಮೆಲ್ಲರನ್ನೂ ನಿರಾಸೆ ಮಾಡದೆ ಆದಷ್ಟು ಬೇಗ ಶುರು ಮಾಡಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಪಂಡಿತ್ MP ಹೆಗಡೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮನ್ನು ಉದ್ದೇಶಿಸಿ 4 ಆಶೀರ್ವಾದ ಮಾಡಬೇಕು ಅಂತ. ಆತ್ಮೀಯ ಸಂಗೀತ ಶ್ರೋತೃಗಳೇ, ಕಲಾವಿದರೇ, ಕಲಾ ವಿದ್ಯಾರ್ಥಿಗಳೇ, ನಮ್ಮ ಆತ್ಮೀಯ ಸಪ್ತಕದ GS ಹೆಗಡೆಯವರೇ, ಕಾರ್ಯಕ್ರಮಕ್ಕೆ ಬಂದು ನನ್ನ ಸನ್ಮಾನಿಸಿದಂತಹ ಪ್ರಖ್ಯಾತ ಕಲಾವಿದರು, ಈಗಾಗಲೇ ಮಾತಾಡಿದ ಸುಂದರ್ ಸುರಾನರವರೇ, ಇವತ್ತು ಒಂದು ವಿಶೇಷ ದಿನ ನನಗೆ. ಸಪ್ತಕ ಬಹುಶಃ ನಾನು ಹಿಂದೊಂದು ಫಂಕ್ಷನಲ್ಲಿ ಹೇಳಿದ್ದೆ, ನಾವು ಸಂಗೀತಗಾರರು 3 ಸಪ್ತಕದಲ್ಲಿ ಇರ್ತೇವೆ, ಒಂದರ ಮಧ್ಯೆ ತಾರ ಸಪ್ತಕ ಅಂತ. ಇವಾಗ 3 ಸಪ್ತಕಗಳು. ಈ ಸಪ್ತಕದ ಕಾರ್ಯಕ್ರಮಗಳು, ಚಟುವಟಿಕೆಗಳು ಇದು 3 ಸಪ್ತಕಗಳನ್ನು ದಾಟಿ ಹೋಗಿಬಿಟ್ಟಿದೆ.
ದೇಶದಲ್ಲಿ ನಿರಂತರವಾಗಿ ಹಲವಾರು ಕಲಾ ಸಂಘಟನೆಗಳು ವೇದಿಕೆಗಳು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದಾರೆ. ಸಾಮಾನ್ಯ 50-100 ವರ್ಷಗಳಿಂದಲೂ ಇದ್ದವರು ಇದ್ದಾರೆ. ಆದರೆ ನನಗನ್ನಿಸ್ತದೆ ಅವರೆಲ್ಲ ಸಂಘಟನೆಗಳು ನಡೆಸಿದಂಥ ಕಾರ್ಯಕ್ರಮಗಳ ಸಂಖ್ಯೆಗಳನ್ನು ಮೀರಿ, ಸಹಸ್ರ ಸಂಖ್ಯೆಯನ್ನು ಮೀರಿದಂಥ ಸಪ್ತಕದ ಮುಂದೆ ಅವರು ಏನೂ ಅಲ್ಲ. ದೇಶದಲ್ಲೇ ಬಹುಶಃ ಇದೊಂದು ದಾಖಲೆ ಆಗಿ ಉಳಿಬಹುದು ಅಂತ ಅನ್ನಿಸ್ತದೆ. ಮಾತನಾಡುವಾಗ GS ಹೇಳಿದ್ರು ಸಾಮಾನ್ಯ ಸಂಘಟಕ ನಾನು ಅಂತ. ನಾನು ಅದಕ್ಕೆ ಹಿಂದೊಂದು ಕೂಡಿಸ್ಬೇಕಾಗ್ತದೆ. ಅಸಾಮಾನ್ಯ ಸಂಘಟಕರು. ಬರೀ ಸಂಗೀತಕ್ಕೆ ಒಂದಕ್ಕೆ ಸೀಮಿತ ಆಗಿಲ್ಲ ಅವರ ಕಾರ್ಯಕ್ರಮ. ನಮಗೆ ಅಭಿಮಾನ ಸಂಗತಿ ಏನಂದರೆ ಅವರು ಉತ್ತರ ಕನ್ನಡ ಜಿಲ್ಲೆಯವರು, ನಮ್ಮ ಪಕ್ಕದ ತಾಲೂಕಿನವರು, ತಬಲಾಭ್ಯಾಸಿಗರು. ಅವರ ಶ್ರೀಮತಿ ಅವರು ಇಲ್ಲೇ ಇದ್ದಾರೆ, ಗೀತಕ್ಕ. ಅವರು ಕಲಾವಿದರು, ಕಲಾಗುರುಗಳು ಕೂಡ ಹೌದು. ಮಗ ಖ್ಯಾತ ಗಾಯಕ. ನಮಗೆ ನಮ್ಮ ಜಿಲ್ಲೆ ಮಟ್ಟಿಗೆ ಅಭಿಮಾನ. ಈಗ ಬಹಳ ವರ್ಷಗಳಿಂದ, ಬಹುಶಃ ಸಪ್ತಕ ಶುರುವಾದ ಒಂದು 2-3 ವರ್ಷದಲ್ಲಿ ಇರಬಹುದು, ನನಗೊಂದು ಸಲ ಕಾರ್ಯಕ್ರಮ ಅವಕಾಶ ಕೊಟ್ಟು ಸನ್ಮಾನ ಮಾಡಿದ್ರು. ಇದು 2ನೇದು ಡಬಲ್ ಧಮಾಕ. ತುಂಬ ಖುಷಿ ಆಗ್ತದೆ. ಮಾತಾಡೋಕೆ ಹೇಳಿದ್ರು, ಅಪ್ರತಿಮ ಸಾಧಕರ ಲೆಕ್ಕದಲ್ಲಿ ನಾನಿಲ್ಲ. ನನ್ನ ಪಾಡಿಗೆ ನಾನೊಬ್ಬ ಸಂಗೀತ ಶಿಕ್ಷಕ ಕೆಲಸ ಮಾಡ್ತಾ ಬಂದಿದ್ದೇನೆ. ಕಾರ್ಯಕ್ರಮದ ಅಪೇಕ್ಷೆಗಿಂತ ಹೆಚ್ಚಿಗೆ ನಮ್ಮ ಪಾರಂಪರಿಕ ಸಂಗೀತದ ಒಂದು ನೆಲೆ ಗಟ್ಟಿರಬೇಕು ಅನ್ನೋ ದೃಷ್ಟಿಯಿಂದ ಪಾಠಗಳೇ ಹೆಚ್ಚು. ನಾನು ಕಾರ್ಯಕ್ರಮಕ್ಕಿಂತ ಯಾವಳು ಪಾಠದಲ್ಲೇ ಮುಳುಗಿರ್ತೇನೆ. ನನಗದು ಆಸಕ್ತಿ ವಿಷಯ. ಒಂದು ವರ್ಷ ಶಿರ್ಸಿ ಕಾಲೇಜಿನಲ್ಲಿ ಕೂಡ ಸಂಗೀತ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ 80-81ರಲ್ಲಿ. ಆಮೇಲೆ 82ನೇ ಇಸ್ವಿಯಲ್ಲಿ ಶ್ರೀ ಸಾಯಿ ಸಂಗೀತ ವಿದ್ಯಾಲಯ ಅಂತ ಭಗವಾನ್ ಬಾಬಾರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಗುರುದ್ವಯರು ಪಂಡಿತ್ ರಂಗನಾಥ್ ಹೆಗಡೆ ಶಿಗಳ್ಳಿ ಹಾಗೂ ಅವ್ರ ಗುರುಗಳು, ನನ್ನ ಗುರುಗಳು ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಪಂಡಿತ್ ಧಾರವಾಡ ಅವರು, ತಾವು ಕೇಳಿರ್ಲಿಕ್ಕೆ ಸಾಕು. ಅತ್ಯಂತ ಹಿರಿಯ ಕಲಾವಿದರು, ಗ್ವಾಲಿಯರ್ಗಣ ಮೇರು ಕಲಾವಿದರು. ಅವರೊಂದು ಅನುಗ್ರಹದಿಂದ ಇವತ್ತಿನವರೆಗೂ ಕೂಡ ಸಂಗೀತ ಪಾಠ ಮಾಡ್ತಾ ಬಂದಿದ್ದೇನೆ. ಇನ್ನೊಂದು ವಿಶೇಷ ಅಂದರೆ ನನ್ನ ಕಾರ್ಯಕ್ಷೇತ್ರ ಕೇವಲ ಶಿರ್ಸಿ ಮಾತ್ರ ಸೀಮಿತ ಆಗಿತ್ತು 10 ವರ್ಷಗಳ ಹಿಂದೆ. ಈ ವರ್ಷ 27ನೇ ತಾರೀಕಿಗೆ ನಾನು ಬೆಂಗಳೂರಲ್ಲಿ ಸಂಗೀತ ಪಾಠ ಮಾಡಲಿಕ್ಕೆ 10 ವರ್ಷಗಳಾಗ್ತಾಯಿದೆ. ಅದಕ್ಕೆ ನನ್ನ ವಿದ್ಯಾರ್ಥಿಗಳೇ ಕಾರಣ. ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಈಗ ಎಲ್ಲ ಸಿಟಿ ಕಡೆ ಮುಖ ಮಾಡಿದ್ದಾರೆ, ಬೇರೆ ಬೇರೆ ಕಾರಣಗಳಿಂದ. ಅವರು ಒಂದು ಉಳಿದ್ರು, ಬದುಕು ಕಟ್ಟಿಕೊಂಡ್ರು, ಆದರೆ ಸಂಗೀತನೂ ಇಟ್ಕೊಂಡಿದ್ದಾರೆ. ದೊಡ್ಡ ಸಮಾಧಾನ. ಅವ್ರು ಹೇಳಿದ್ರು, ನಮಗಲ್ಲಿ ಅನುಕೂಲ ಆಗ್ತಾಯಿಲ್ಲ ಕಲೀಲಿಕ್ಕೆ, ನೀವು ಬೆಂಗಳೂರಿಗೆ ಬಂದರೆ ಭಾಳ ಚೆನ್ನಾಗಿತ್ತು, ನಮಗೆ ಕಲಿಬೇಕಾಗಿತ್ತು, ನನಗೋದು ಬೇಕಾಗಿತ್ತು, ಕಲಿಸೋದೇ ನನಗಿಷ್ಟ. ಬರ್ತೇನೆ ಅಂದೆ. 1 ಆಯಿತು, 2 ಆಯಿತು, 3 ಆಯಿತು. ದಶಕ ಬಂತು. ಈ ವರ್ಷ ಒಂದು 10 ವರ್ಷ ಆಗ್ತದೆ. ಈಗ ಕೆಲವೇ ದಿವಸಗಳಲ್ಲಿ ಇಲ್ಲೂ ಒಂದು ಕಾರ್ಯಕ್ರಮ ಮಾಡುವಂಥ ಯೋಜನೆಯನ್ನು ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸಂತೋಷ. ತಾವೆಲ್ಲ ದೊಡ್ಡ ದೊಡ್ಡ ಸಂಗೀತ ಕಲಾವಿದರ ಕಾರ್ಯಕ್ರಮ ಕೇಳಿದವರು ಇದ್ದೀರಿ ಇಲ್ಲಿ. ಯಾಕೆಂದರೆ ಸಪ್ತಕದವರ ಒಂದು ಸಂಘಟನೆಯಲ್ಲಿ ಬಹುಶಃ ಅವರು ನಾನು ಕೇಳಲಿಲ್ಲ, ನೋಡಲಿಲ್ಲ ಆಗಿತ್ತು. ಸಂಗೀತ ಕಲಾವಿದರಿರಲಿ, ವಾದಕರಿರಲಿ, ನೃತ್ಯ ಕಲಾವಿದರು ಇರಲಿ, ಯಕ್ಷಗಾನ ಇರಲಿ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ ಅವರು. ವೈವಿಧ್ಯಮಯ ಕಾರ್ಯಕ್ರಮ. ಇದು ವಿಶೇಷ. ಸಂಗೀತಕ್ಕೊಂದು ಸೀಮಿತವಾಗಿಲ್ಲ. ಹಾಗಾಗಿ ನಾನು ಅವರನ್ನು ಅಸಾಮಾನ್ಯ ಸಂಘಟಕ ಅಂತ ಹೇಳಬೇಕಾಯ್ತು. ಹಿ ಡಿಸರ್ವ್ಸ್ ಇಟ್. ನಾವೆಲ್ಲ ಕಲಾವಿದರಾಗಿ ನಾವೇ ಸಂಘಟನೆ ಮಾಡ್ಕೊಳ್ಬೇಕು. ಬೇರೆ ಸಂಘಟಕರು ಸಿಗೋದು ದುರ್ಲಭ. ಅದು ನಮ್ಮ ಶಿರ್ಸಿ ಅಂತ ಹಳ್ಳಿಯಲ್ಲಿ ಇಲ್ಲಿ ಬಂದವರಿಗೆಲ್ಲ ಗೊತ್ತಿದೆ. ದೂರದರ್ಶನದಲ್ಲಿ ಕೆಲಸ ಮಾಡಿ ದೇಶದ ಬೇರೆ ಬೇರೆ ಕೆಲಸ ಮಾಡೋದಂಥ ನಮ್ಮ ಸಂಗೀತ ಗುರುಗಳ ಕುಟುಂಬದವರಾದಂಥ ರಘುಪತಿ ಹೆಗಡೆಯವರಿದ್ದಾರೆ ಅಲ್ಲಿ. ಅವರು ಗಾಯಕರು ಕೂಡ ಹೌದು. ಇನ್ನೂ ಅನೇಕರಿದ್ದಾರೆ. ಆದರೆ ಆ ಕೊರತೆಯನ್ನು ನಮ್ಮ GS ಹೆಗಡೆ ಸಪ್ತಕದವರು ನೀಗಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ
ಬಡ್ಡಿಂಗ್ ಆರ್ಟಿಸ್ಟ್, ಪ್ರತಿಭಾವಂತ ಯುವ ಕಲಾವಿದರಿಗೆ ವೇದಿಕೆ ಕೊಟ್ಟಿದ್ದಾರೆ. ಸಂಗಡ ನೀವು ಕಲ್ತ್ಕೊಳ್ಳೋದು ಏನೇನಿರ್ತದೆ ನೋಡಿ ಕಲ್ತ್ಕೊಳ್ಳಿ ಕೇಳಿ ಅಂತ ಹೇಳಿ ಹಿರಿಯ ಸಂಗೀತ ಕಲಾವಿದರದ್ದು ಕಾರ್ಯಕ್ರಮ ಮಾಡಿಸ್ತಾರೆ. ಇದು ವಿಶೇಷ. ಈಗೀಗ ಅವ್ರು ಹೇಳಿದಾಗನೇ ಯಾಂತ್ರಿಕ ಜೀವನ, ಕಲಿಕೆನೂ ಯಾಂತ್ರಿಕ, ಯಂತ್ರಗಳೇ ಜಾಸ್ತಿ ಸಂಗೀತಕ್ಕಿಂತನೂ. ಇನ್ನಂತೂ AI ಬಂದುಬಿಟ್ಟಿದೆ. ನಮಗದೊಂದು ಹೆದರಿಕೆ ಅಂದರೆ ನಾವು ಮಾಡೋ ಕೆಲಸಗಳೆಲ್ಲ ಅದೇ ಮಾಡಿಬಿಡ್ತಾರೆ ಒಂದು ನಿಮಿಷಕ್ಕೆ ಹೇಳಿ. ನಾವೇನು ಮಾಡಬೇಕು ಭವಿಷ್ಯದಲ್ಲಿ ಅದು ಒಂದು ಚಿಂತೆ. ಆದರೆ ಪರಂಪರೆ ಹೋಗಲಿಕ್ಕಿಲ್ಲ ಅಂತ ಒಂದು ದೃಢ ಭರವಸೆ ನಮ್ಮ ವಿದ್ಯಾರ್ಥಿಗಳ ಮೇಲಿದೆ. ಎಷ್ಟೇ ಆದರೂ ಕೂಡ ಅದು ಯಂತ್ರನೇ. ತಂತಿ ಇರುವಂಥ ತಂಬೂರು ಶ್ರುತಿ ಮಾಡಿ ಹಾಡಿದ್ರೇ ಅದು ನಿಜವಾದ ಆನಂದ ನನ್ನ ಲೆಕ್ಕದಲ್ಲಿ. ನಾವು ಹೊಸತಕ್ಕೆ ಹೆಚ್ಚು ಮನಸ್ಸು ಹೋತವರು ಅಲ್ಲ. ಪಾರಂಪರಿಕ ಕಲೆ ಅದಕ್ಕೆ ಆದ್ಯತೆ. ಕೆಲವು ಸಲ ಅಲ್ಲ, ಭಾಳ ಸಲ ನಾನು ನೋಡ್ತಾ ಇದ್ದೇನೆ, ಸಂಗೀತ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ತಂಬೂರನೇ ಇರೋದಿಲ್ಲ. ಇದು ಒಂದು ರೀತಿ ಆಭಾಸ. ಚಲೋ ಹಾಡ್ತಾರೆ, ಎಲ್ಲದೂ ಹಾಡ್ತಾರೆ, ತಂಬೂರ ಬಿಟ್ಟು ಕಾರ್ಯಕ್ರಮ ಸಾಧ್ಯನಾ? ಎಲ್ಲ ಇರ್ತದೆ, ಬೇರೆ ಬೇರೆದು ಐಪ್ಯಾಡು ವಗೇರೆ ನಿಮಗೆಲ್ಲ ಗೊತ್ತಿದೆ, ಈಗಿನ ದಿವಸದಲ್ಲಿ ಬಂದುಬಿಟ್ಟಿದೆ. ಆದರೆ ನಿಜವಾದ ಆನಂದ ಸಿಗಬೇಕು, ನಮಗೆ ತಂಬೂರಾನೇ ಬೇಕು. ತಂತು ವಾದ್ಯವೇ ಲೇಸು, ಗಾನವಿದ್ಯೆ ಲೇಸು ಅಂತ ಹೇಳ್ಬಿಟ್ಟಿದ್ದಾನೆ ಸರ್ವಜ್ಞ. ಹಾಗಾಗಿ ನಾವು ತಂಬೂರು ಶ್ರುತಿ ಮಾಡೋದ್ರಿಂದ ಹಿಡಿದು, ಶ್ರುತಿಬದ್ಧವಾಗಿ ಹಾಡೋದ್ರಿಂದ ಹಿಡಿದು ನಾವು ಅವ್ರ ಕಾರ್ಯಕ್ರಮ ರಂಗಾಯಿಸಬೇಕು. ಈಗೀಗ ಅದರ ಕೊರತೆ ಕಾಣ್ತಾ ಇದೆ. ಅವ್ರು ಹೇಳಿದಾಗಲೇ ಸುರಾನವ್ರವ್ರು, ನಮ್ಮ ಯಂಗ್ ಜನ್ರೇಷನ್ಸ್ ಏನಿದೆ ತಾತ್ಪೂರ್ತಿಕ ಅರ್ಜೆಂಟು ಎಲ್ಲದೂ ಆಗುತ್ತಲ್ಲ ಇದರೊಳಗೆ. ಅಲ್ಲಿ ಶ್ರುತಿ ಮಂಡಲನೂ ಸಿಗುತ್ತೆ, ಶ್ರುತಿನೂ ಆಗ್ತದೆ, ತಾಳ್ಮಾಲನೂ ಇರ್ತದೆ, ಆಲ್ ಇನ್ ಒನ್. ಆದರೆ 2-3 ಜನರ ಕೆಲಸ ಅದು ಒಬ್ಬನೇ ಮಾಡ್ತಾಯಿದ್ದೆ, ಅವರಷ್ಟೇ ಕೆಲಸ ಇಲ್ದಿದ್ದಾಗ ಮಾಡ್ತದಲ್ಲ ಅದು. ಚಲೋ ಒಬ್ಬರು ತಬಲಾಭ್ಯಾಸ ಮಾಡಿರ್ತಾರೆ, ಕಲಾವಿದರಾಗಿ ರೂಪುಗೊಳ್ತಾ ಇರ್ತಾರೆ, ಅವರಿಗೆ ಅವಕಾಶಗಳು ಕಡಿಮೆ ಆಗಿಬಿಡ್ತದೆ. ಹಾಗಾದರೆ ಅದು ಆಗಬಾರ್ದು. ಒಳ್ಳೊಳ್ಳೆ ನಮ್ಮಲ್ಲೀಗ ಯಂಗ್ಸ್ಟರ್ಸು ತಬಲಾ ಕಲಾವಿದ ಆಗಿ ಹೊರಗೆ ಬರ್ತಾ ಇದ್ದಾರೆ, ಯಂಗ್ಸ್ಟರ್ ಗಾಯಕರಿದ್ದಾರೆ, ಗಾಯಕಿಯರಿದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಸಂಖ್ಯೆ ಕಡಿಮೆ. ಮೊದಲು ಕಲಿಸುವವ್ರ ಸಂಖ್ಯೆ ಕಮ್ಮಿ ಇತ್ತು, ಕೇಳುವವರು ಇದ್ದರು ತಕ್ಕ ಮಟ್ಟಿಗೆ. ಈಗ ಕಲಿಸೋರ ಸಂಖ್ಯೆ ಭಾಳ ಆಗಿಬಿಟ್ಟಿದೆ. ಹಾಗಾಗಿ ಕೇಳುವವರಿಗೆ ಯಾರ್ದು ಕೇಳಬೇಕು ಯಾರು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ಬರ್ತದಲ್ಲ, ಆ ಕಲಾವಿದರು ಹೆಚ್ಚು. 2 ಹಾಡು ಕಲ್ತ್ಕೊಂಡು ಅಪ್ಲೋಡ್ ಮಾಡಿಬಿಡೋದು. ನಾವು ಕೇಳಲಾರ್ದ ಸ್ಥಿತಿಯಲ್ಲಿ ಕೇಳಬೇಕು. ಇದಾಗಬಾರ್ದು. ಯೋಗ್ಯತೆ ಮೀರಿ ನಾವು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಹೋದರೆ ಅಪಹಾಸ್ಯ ಆಗ್ತದೆ. ಸಂಗೀತ ಭಾಳ ಕಠಿಣ, ಇದಕ್ಕೆ ಶ್ರದ್ಧೆ ಬೇಕು. ನೀವು ತಪಸ್ಸು ಮಾಡಬೇಕು. ಆ ತಪಸ್ಸು ಮಾಡಲಿಕ್ಕೆ ಪುರುಷೋತ್ತಿಲ್ಲ. ಈಗ ಆ ಪ್ರಶ್ನೆ ಬೇರೆ. ಕನಿಷ್ಠ ಪಕ್ಷ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಒಂದು 10 ವರ್ಷ ಆದರೂ ಕೂಡ ನೀವು ಒಂದು ಗುರುವಿನಲ್ಲಿ ಸರಿಯಾಗಿ ಅಭ್ಯಾಸ ಮಾಡಬೇಕು, ತಿಳಿದ ಗುರುವಿನಲ್ಲಿ. ನಾ ಹೇಳಿದಾಗಲೇ ಗುರುಗಳ ಸಂಖ್ಯೆ ಭಾಳ ಆಗ್ಬಿಟ್ಟಿದೆ. ಯೂನಿವರ್ಸಿಟಿಯಲ್ಲಿ ಇರ್ತಾರೆ, ಹೈಸ್ಕೂಲಲ್ಲಿ ಇರ್ತಾರೆ, ಜೀವನೋದ್ಯೋಗಕ್ಕಾಗಿ ಕೆಲವು ಸರ್ಟಿಫಿಕೇಟ್ಗಳ ಒಂದು ಆಧಾರದ ಮೇಲೆ ಸಂಗೀತ ಶಾಲೆಗಳಾಗ್ತದೆ. ಆದರೆ ನಿಜವಾದ ಸಂಗೀತಗಾರರು ಈ ಪ್ರಚಾರಕ್ಕೆ ಬಯಸುವುದು ಕಡಿಮೆ. ನಮ್ಮ ಗುರುಗಳೆಲ್ಲ ಈ ರೀತಿ ಇಲ್ಲ. ನಾವು ಕಲಿಬೇಕಿದ್ದರೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲದಲ್ಲೆಲ್ಲ 3-4 ಕಿಲೋಮೀಟ್ರ್ ಹೋಗಿ ಕಲಿಬೇಕಾಗಿತ್ತು. ಗುರುಗಳ ಮನೇಲಿ ನಾನು 3-4 ದಿವಸ ಉಳಿತಿದ್ದೆ. ಅಲ್ಲೇ ಊಟ ವಸನ ವ್ಯವಸ್ಥೆ ಎಲ್ಲ ಅವರೇ ಮಾಡಿದರು. ಅನ್ನ ಹಾಕಿ ನಮಗೆ ಸಂಗೀತ ಅಭ್ಯಾಸ ಮಾಡಿಸಿದ್ದಾರೆ. ದೊಡ್ಡ ಕೆಲಸ. ಆ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಗುರುಗಳು ದಿನಕ್ಕೊಂದು ಮೊಬೈಲ್ ಬದಲು ಮಾಡಿದಾಗೇನು ಮಾಡಿಬಿಡ್ತಾರೆ. ಮೊಬೈಲೇ ಗುರು ಆಗಿಬಿಟ್ಟಿದೆ. ಇದು ಆಗಬಾರ್ದು. ನಿಮ್ಮ ಬುದ್ಧಿವಂತಿಕೆಯನ್ನು ಗಾಯನದಲ್ಲಿ ಕಲ್ತ್ಕೊಂಡ ಮೇಲೆ ಉಪಯೋಗಿಸಿ. ಈ ಕಲೆಯನ್ನು ಸಂಪೂರ್ಣ ಅಭ್ಯಾಸ ಮಾಡಿದ್ಮೇಲೆ ಅದು ಬಳಕೆ ಮಾಡಿ. ಪ್ರತಿಷ್ಠೆ ಬೇಕು ಕರೆ. ನಾವು ಶ್ರಮನೇ ಇಲ್ಲದೇನೆ ಪ್ರತಿಷ್ಠೆಗೆ ಹೇಗೆ ಹೋಗ್ತಿರಲ್ಲ ನಾವು. ಅದಾಗಬಾರ್ದು. ಆ ದೃಷ್ಟಿಯಲ್ಲಿ ನನ್ನದು ಒಂದು ನಂಬರ್ ವಿನಂತಿ, ಈಗಿನ ಯಂಗ್ ಟ್ಯಾಲೆಂಟ್ಸಲ್ಲಿ ಪ್ರತಿಭಾವಂತ ಕಲಾವಿದರು ನನ್ನ ಅನೇಕ ಶಿಷ್ಯರು ಇಲ್ಲಿದ್ದಾರೆ. ನಾನು ಅವರಿಗೂ ಹೇಳೋದು ಅಷ್ಟೇ, ಪಾಡೋದಕ್ಕಿಂತ ಮೊದಲು ನಿಮ್ಗೆ ಶ್ರದ್ಧೆ ಬೇಕು, ಲಕ್ಷ್ಯ ಕೊಡಿ. ಮರುದಿವ್ಸನೇ ಈಗೆಲ್ಲ ಬರುತ್ತೆ, ನಾಳೆ ಬೆಳಗಾಗಲೇ ಟಿ ವಿಯಲ್ಲಿ ಬರಬೇಕು, ಕಾಂಪಿಟೇಷನ್ಗೆ ಹೋಗ್ತಾರೆ, ಸ್ಕೂಲ್ಗಳ ಕಾರ್ಯಕ್ರಮ ಇರ್ತದೆ, ಎಲ್ಲರಿಗೂ ಇದೆ, ಧಾವಂತದಲ್ಲೇ ಇರ್ತಾರೆ. ಅಭ್ಯಾಸಕ್ಕೆ ಹೆಚ್ಚಿಗೆ ಸಮಯ ಇಲ್ಲ. ರೆಕಾರ್ಡೆಡ್. ಯಾರಿಗೆ ನೋಡಿ ನಾವು ಮೊದಲು ಹೋದಾಗ ನಾನು ನೀನು ಮೊಬೈಲ್ ನೋಡ್ತಾ ಇರೋದು ಈಗಲೇ 10 ವರ್ಷ ಈ ಕಡೆ. ಆವಾಗ ಏನೂ ಇರಲಿಲ್ಲಾಗಿತ್ತು, ಅದು ನೋ ರೆಕಾರ್ಡಿಂಗ್ಸ್. ಅದನ್ನು ಅವಲಂಬನೆ ಹೆಚ್ಚಿಗೆ ಮಾಡ್ತಾ ಹೋದಾಗ ನಿಮ್ಮ ತಲೆ ಕೆಲಸ ಮಾಡೋದು ಕಡಿಮೆ ಆಗ್ತದೆ.
ಈ ಮೊಬೈಲ್ ಹೆಚ್ಚು ಬಳಕೆಯಿಂದ ಸಂಗೀತ ಅಭ್ಯಾಸ ಮಾಡೋರಿಗೆ ಒಂದು ವಾರ್ನಿಂಗ್ ನಾನು ಹೇಳ್ತೀನಿ. ಐ ಡೋಂಟ್ ಲೈಕ್ ಇಟ್. ನಮ್ಮಲ್ಲಿ ಕ್ಲಾಸ್ನಲ್ಲಿ ಅವ್ರಿಗೆ ಚಾನ್ಸೇ ಇಲ್ಲ. ಪ್ರತ್ಯಕ್ಷ ಕೇಳಿ ಕಲ್ತ್ಕೊಳ್ಳಿ. ನಿಮಗೆ ಡೌಟ್ಸ್ ಏನಿದ್ರು ಅಲ್ಲೇ ಬಗೆಹರಿಸ್ಕೊಳ್ಳಿ. ತಾಳ ವಿಷಯದಲ್ಲಾಯಿತು, ಲಯದ ವಿಷಯದಲ್ಲಾಯಿತು, ಬಂದಿಶಗಳ ವಿಷಯದಲ್ಲಾಯಿತು, ಸಮಗ್ರವಾಗಿ ಅದು ನಿಮಗೆಲ್ಲ ಮೊಬೈಲ್ನಲ್ಲಿ ಎಲ್ಲ ಸಿಗ್ತಾ ಇಲ್ಲ. ಒಂದು ಲಾಭ ಅಡ್ವಾಂಟೇಜ್ ಮೊಬೈಲ್ನಲ್ಲಿ ಈಗಲೂ ಕೂಡ ಹಳೆ ದೊಡ್ಡ ಮೇರು ಕಲಾವಿದರುಗಳ ಕಾರ್ಯಕ್ರಮ ಕೇಳ್ಬೋದು. ಅದು ಮಾಡಿ. ನಾನು ಕೂಡ ಅದನ್ನು ಬಯಸ್ತೇನೆ. ನಾನು ಕೂಡ ಅದ್ಭುತವಾದಂಥ ಸಂಗೀತಗಳನ್ನು ಕೇಳ್ತಾ ಇದ್ದೇನೆ. ಈಗ ಲಭ್ಯ ಇದೆ ಅದು ಈ ತಂತ್ರಜ್ಞಾನದಲ್ಲಿ, ಭಾಳ ಒಳ್ಳೆಯದು ಅದು. ಆದರೆ ಕಲಿಯುವಿಕೆಗೆ ಅದು ನೀವು ಹೇಗೆ ಪ್ರಯೋಜನ ಮಾಡಿಕೊಡ್ತೀರ ಮೇಲೆ ಅವಲಂಬಿಸಿರ್ತದೆ. ಅನುಕರಣೆಯಿಂದ ಕೇವಲ ಅನುಕರಣೆ ಅಲ್ಲ ಸಂಗೀತ. ನಾವು ಉದಾಹರಣೆ ಕೊಡ್ಬೋದು. ಸಣ್ಣ ಮಗುವಿಗೆ ಓಡಾಗುವಾಗ ಚಿಕ್ಕದಾಗಿ ಓಡಾಡಿ ಕಲೀಲಿಕ್ಕೆ ಒಂದು ಕೈ ಆಡಿ ಅಂತ ಕೊಡ್ತಿದ್ರು ನಮ್ಮಲ್ಲಿ. ಅದು ಹಿಡ್ಕೊಂಡು ಓಡಾಡ್ತಿತ್ತು. ಬೆಳೆದ ಹಾಗೇ ಸ್ವತಂತ್ರವಾಗಿರ್ತಿತ್ತು. ದೊಡ್ಡಾದ್ಮೇಲೂ ಕೈಗಾಡಿ ಹಿಡ್ಕೊಂಡು ಓಡಾಡಿದ್ರೆ ಈಗಿನ ಸಮಸ್ಯೆ ಹಾಗಾಗ್ಬಿಡ್ತದೆ. ಬರೀ ಅನುಕರಣೆ ಒಂದೇ ಆಗ್ತದೆ. ಅವ್ರು ಹಾಗಾಗಬೇಕು, ಇವ್ರು ಹಾಗಾಗಬೇಕು, ಸ್ಟೈಲು ನೋ ಯೂಸ್. ಅನುಕರಣೆ ಕೇವಲ ಅವರ ಧ್ವನಿ ಅನುಕರಣೆ ಮಾಡುವಂಥದ್ದಲ್ಲ. ಭಾಳ ಸೂಕ್ಷ್ಮ ಗಾಯನ ವಾದನ ಯಾವುದೇ ಇರಲಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ. ಪಂಡಿತ್ ಭೀಮಸೇನ್ ಜೋಶಿ ಅವರು ಒಂದು ಮಾತು ಹೇಳ್ತಾರೆ, ಒಳ್ಳೆಯ ಸಂಗೀತಗಾರ ಆಗಬೇಕು, ಉತ್ತಮ ಶ್ರೇಷ್ಠ ಗಾಯಕ ಆಗಬೇಕು, ಸಂಗೀತಗಾರ ಆಗಬೇಕಾದ್ರೆ ಏನು ಮಾಡಬೇಕು ಗುರುಗಳೇ ಬುವ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು, ಶಾರೀರಿಕವಾಗಿ ಗಟ್ಟಿಯಾಗಿರಬೇಕು, ಆಮೇಲೆ ಒಳ್ಳೆಯ ಗುರು ಬೇಕು, ಉತ್ತಮವಾದಂಥ ಗುರು ಬೇಕು, ಆಮೇಲೆ ಭಗವಂತನ ಅನುಗ್ರಹ ಬೇಕು. ಇದು ಮೂರನ್ನು ಅವರು ಮಾಡಿ ಸಾಧಿಸಿ ತೋರಿಸಿದ್ದಾರೆ. ಅವರೊಂದು ಜೀವಂತ ಉದಾಹರಣೆ ಆಗಿದ್ದರು ನಮ್ಮಲ್ಲಿ. ಇದಕ್ಕೆ ನಾವು ಯಾವ ಕಾಲಕ್ಕೂ ನೆನಬೇಕು. ಭೀಮಸೇನ ಅಂದರೆ ಕೇವಲ ಗಾಯನಕ್ಕೂ ಒಂದಲ್ಲ, ಶರೀರದಲ್ಲೂ ಹಾಗೇ, ಎಲ್ಲದರಲ್ಲೂ ಹಾಗೆ, ಊಟ ತಿಂಡಿಗಳಲ್ಲಿ ಕೂಡ ಭೀಮಸೇನ ಅಂತ ಹೇಳ್ತಿದ್ದರು. ಆ ಥರದವರು ಅಪಾರವಾದಂಥ ಪರಿಶ್ರಮದಿಂದ ಹಾಡಲಿಕ್ಕೆ ನನ್ನ ಸಂಗೀತ ಗುರುಗಳೇ ಹೇಳಿದ ಮಾತು. ಅವರೊಬ್ಬರ ಹತ್ರ ಕಲಿತಾ ಇರುವಾಗ ಕೇಳಲಿಕ್ಕೆ ಹೋದರೆ ಆಶ್ರಮದಿಂದ ಕರ್ಕೊಬಂದುಬಿಟ್ರು ಅವರಿಗೆ. ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಕಲೀಲಿಕ್ಕಂತ ಕುಂದಗೋಳದಲ್ಲಿ. 1 ವರ್ಷ ನಂತರ ಪುನಃ ಹೋದರು ಗುರುಗಳಿಗೂ. ಹೇಗೆ ತಯಾರಾಗಿದ್ದಾನೆ ನೋಡಬೇಕು ಅಂತ ಕೇಳಲಿಕ್ಕೆ. ಅಂದರೆ ಅವ್ರ ಸಂಗಡ ನನ್ನ ಸಂಗೀತ ಗುರುಗಳು ಹೋಗಿದ್ದರು, ಪಂಡಿತ್ ಪುರಾಣಿಕ್ ಭಟ್ರು. ಅವರೇ ಹೇಳಿದರು, ಅವರ ಧ್ವನಿಗಳನ್ನು ಕೇಳಿ, ಅವ್ರು ಹಾಡಿದ್ದು ಕೇಳಿ ಪಶ್ಚಾತ್ತಾಪಟ್ಟರಂತೆ. ಇವನು ಯಾಕೆ ಈ ಥರ ಆಗ್ಬಿಟ್ಟ, ಇವನಿಗೆ ಸಂಗೀತ ಬರಲಿಕ್ಕೆ ಸಾಧ್ಯ ಇದೆಯೇ, ಭಾಳ ಪಾಪ ಅನ್ನಿಸ್ತದೆ ನನಗೆ ಇವನ ಪರಿಶ್ರಮ ನೋಡಿ. ಇವನಿಗೆ ಸಂಗೀತ ಬರೋದು ಭಾಳ ಕಷ್ಟ, ಧ್ವನಿ ಸಮರ್ಪಕವಾಗಿಲ್ಲ, ಆದರೆ ಹಠ ಕಲಿಬೇಕು ಅಂತ. ಆಮೇಲೆ ಏನು ಮಾಡಲಿಲ್ಲ, ಅವ್ರಿಗೆ ಕಲಿಬೇಕಾದ್ರೆ ಅಲ್ಲೇ ಬಿಟ್ಟು ಬಂದರು, ಎಲ್ಲ ಕಳೆದ್ರು. ತಿರುಗಿ 1-2 ವರ್ಷಗಳ ನಂತರ ಹೋಗಿ ಕೇಳಿದ್ರು, ನಮ್ಮ ಭೀಮಸೇನಿ ಏನು ಮಾಡ್ತಾ ಇದ್ದಾರೆ. ಅವರು ಹೋಗಿ ಕೇಳಿದರೆ ಇವ್ರಿಗೂ ಬಂತು ಒಂದು ಅವಕಾಶ. ಅವಾಗೆಲ್ಲ ಓಡಾಡ್ತಿರ್ತಿದ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮ ಕಲಾವಿದರು ಬರ್ತಿದ್ರು. ಅವರು ಭೀಮಸೇನೇ ಸುಳ್ಳು ಹಿಂದೆ ಕೇಳಿದಂಥ ಭೀಮಸೇನೆ ಅಂಥ ಪರಿಶ್ರಮ. ಕನಿಷ್ಠ ದಿನಕ್ಕೆ 10, 15, 16 ತಾಸುಗಳ ಕಾಲ ಅಭ್ಯಾಸ. ರಾಕ್ಷಸ ಸಾಧನೆ ಹೇಳಬೇಕು. ಅದನ್ನು ನಮ್ಮ ಹತ್ರ ಸಾಧ್ಯ ಇಲ್ಲ ಅದು ಈಗಿನ ಕಾಲದಲ್ಲಿ. ಈಗ ಬುದ್ಧಿ ಚುರುಕು, ಕಲಿವಿಕೆಗೆ ಕಮ್ಮಿ, ಕ್ಷಣಿಕ. ಅವ್ರು ಹಾಗಲ್ಲ, ಪರಿಶ್ರಮದಿಂದ ಅದನ್ನು ಸಾಧಿಸಿದ್ರು. ಹಾಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಯಿತು. ದೇಶವೇ ಒಪ್ಪುವಂಥದ್ದು. ಹಾಗಾಗಿ ಇವತ್ತಿನ ಈ ಸನ್ಮಾನ ನನ್ನ ಗುರುಗಳಿಗೆ, ನಮ್ಮ ಸಂಗೀತ ಪರಂಪರೆಗೆ ಸಿಕ್ಕಿದ ಸನ್ಮಾನ ಅಂತ ನಾನು ಭಾವಿಸ್ತೇನೆ. ಸನ್ಮಾನ್ಯ GS ಹೆಗಡೆ ಸಪ್ತಕದವರಿಗೆ, ಅವರೆಲ್ಲ ಕುಟುಂಬದವರಿಗೆ, ಇವತ್ತು ನನ್ನ ಗೌರವಿಸಿದಂಥ ಕಲಾವಿದರಾದಂಥ ಸುರಾನರವರಿಗೆ, ತಮ್ಮೆಲ್ಲರಿಗೂ ಕೂಡ ವಂದಿಸಿ ಕೆಲವು ಹೊತ್ತು ನಾನು ನನ್ನ ಕಾರ್ಯಕ್ರಮ ವ್ಯಕ್ತ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಸಾಯಿರಾಮ್. ಪಂಡಿತ್ MP ಹೆಗಡೆಯವರಿಗೂ, ಸುಂದರ್ ಸುರಾನ ಅವರಿಗೂ, ಯಾಕೋ ಮತ್ತೊಂದು ಹೆಸರು ಹೇಳಿದ್ರು ನಂಗೆ ಮರ್ತೋಯ್ತು, ಸಪ್ತಕದ ಪರವಾಗಿ ಅನಂತ ಧನ್ಯವಾದಗಳನ್ನು, ವಂದನೆಗಳನ್ನು ಹೇಳ್ತಾ ನಾವು ನೇರವಾಗಿ ಇಂದು ನಮ್ಮ ಪಂಡಿತ್ MP ಹೆಗಡೆಯವರ ಗಾಯನವನ್ನು ಕೇಳಲು ಉತ್ಸುಕರಾಗಿದ್ದೇವೆ. ತಾವೆಲ್ಲ ಅವರ ಸಾಥಿದಾರರಂಥ ಭರತ ಹೆಗಡೆ ಮತ್ತು ಗುರುಮೂರ್ತಿ ವೈದ್ಯ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ತೀನಿ. ಅದಕ್ಕೂ ಮೊದಲು
ಎಂ ಪಿ ಹೆಗಡೆಯವರು ಹಾರೈಸಿದರು, ಸಪ್ತಕ ಕಾರ್ಯಕ್ರಮ 1000 ಆಗಲಿ ಅಂತೇಳಿ. ಒಂದು ಅಭಿಮಾನ ಅಥವಾ ಸಂತೋಷದ ವಿಷಯ ಅಂದರೆ 986ಕ್ಕೂ ಮಿಗಿಲಾಗಿ ಕಾರ್ಯಕ್ರಮ ಆಗಿಬಿಟ್ಟಿದೆ. ಬರುವ ನವಂಬರ್ ತಿಂಗಳಿನಲ್ಲಿ ಅದಕ್ಕೆ ಇಟ್ಟುಕೊಂಡು ಜೀವನ ವಯಸ್ಸಾದವರಿಗೆ ಒಬ್ಬರು ಬೇಕಾಗತ್ತಲ್ಲ. ಯಾಕೆ ನಾನು ಬೆನ್ನೆಲುಬೆ ಅವನು. ಅಕ್ಟೋಬರ್ 17ರಂದು ಚೌಡಯ್ಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಸಪ್ತಕದ 1000ನೇ ಕಾರ್ಯಕ್ರಮ ಉಚಿತ ಕಾರ್ಯಕ್ರಮವನ್ನು ಮಾಡಿ 20 ವರ್ಷಗಳಲ್ಲಿ ಸಪ್ತಕದ ಸಾಧನೆಯನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀನಿ. ಅದಕ್ಕೂ ಮೊದಲು ಈಗ 986 ಅಂದರೆ ಖಂಡಿತ 1000 ದಾಟೋಗಿರುತ್ತೆ. ಅದು ನನಗೆ ಸಂಖ್ಯೆ ಮುಖ್ಯ ಅಲ್ಲ, ನನಗೆ ಕೆಲಸ ಬೇಕು. ಏನು ಬೇಕಪ್ಪ ಅಂದರೆ ನನಗೆ ಸಂಗೀತ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಸಂಗೀತ ಅಥವಾ ಕಲೆ ಯಾವುದೇ ವಿಷಯ ಆಗಿರಲಿ ಮಾಡ್ತಾನೇ ಇರಬೇಕು. ಅದೊಂದು ನನ್ನ ಒಂದು ಅಭ್ಯಾಸವೋ ಒಳ್ಳೆಯ ಚಟ ಅಂತ ಹೇಳ್ಬೋದು, ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಹಲವು ರೀತಿಯಿಂದ ದೇವರು ದಾನಿಗಳು ಎಲ್ಲ ಮಾಡ್ತಾಯಿದ್ದಾರೆ, ಅದರಿಂದಾಗಿ ನಡೀತಾ ಇದೆ. ಈ ಮುಂದಿನ ವಾರನೇ ಇಲ್ಲಿ ಬೆಂಗಳೂರಿನಲ್ಲೇ 2 ಕಾರ್ಯಕ್ರಮ ಇದೆ. ಆಗಸ್ಟ್ದಲ್ಲಿ 23ರಲ್ಲಿ ಹೈದರಾಬಾದ್ದಲ್ಲಿದೆ, ಸೆಪ್ಟೆಂಬರ್ 16ಕ್ಕೆ ನಾಸಿಕ್ದಲ್ಲಿದೆ. ಎಲ್ಲ ಕಡೆನೂ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಹಳ ಮಾತು ಬೇಡ, ಅಂದರೆ ಕೆಲವು ವಿಷಯಗಳನ್ನು ತೋಡ್ಕೊಳ್ಬೇಕಾಗುತ್ತೆ. ಅವ್ರ ಆಶೀರ್ವಾದ ಪೂರ್ವಕವಾಗಿ ನಾವು ಮಾತಾಡಿದಾಗ ಅದಕ್ಕೆ ಒಂದು ಉತ್ತರ ಅಂತ ಹೇಳುವಾಗ ಇದಿಷ್ಟು ಹೇಳಬೇಕಾಯಿತು. ಇನ್ನು ನಾವು ನೇರವಾಗಿ ಪಂಡಿತ್ ಎಂ ಪಿ ಹೆಗಡೆಯವರ ಗಾಯನ ಕಾರ್ಯಕ್ರಮವನ್ನು ಕೇಳೋಣ. ತಾವು ದಯವಿಟ್ಟು ವೇದಿಕೆಗೆ ಬಂದುಬಿಡಿ.